ಹಾಯ್ ಫ್ರೆಂಡ್ಸ್, ಏನಪ್ಪ ವ್ಲಾಗ್ ಸ್ಟಾರ್ಟಿಂಗಲ್ಲಿ ಸ್ಯಾರಿ ತೋರಿಸ್ತಾ ಇದ್ದೀವಿ ಅಂದ್ಕೊಂಬಿಟ್ರಾ? ನೀವು ಟೈಟಲಲ್ಲಿ ನೋಡ್ದಂಗೆ ಇದು ರಕ್ಷಾ ಬಂಧನ್ ವ್ಲಾಗ್ ಆಗಿರುತ್ತೆ. ಅದಕ್ಕೆ ತಂಗಿದಿರಿಗೆಲ್ಲ ಗಿಫ್ಟ್ಸ್ ತಂದಿದ್ವಿ, ಅದು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಪ್ಯಾಕ್ ಮಾಡಿದರೆ ಕಷ್ಟ ಆಗುತ್ತೆ ಅಂತ ಹೀಗೆ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಎಲ್ಲ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಇಟ್ಬಿಡ್ತೀವಿ. ಆವಾಗ ಬೆಳಗ್ಗೆ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ಅಂತ. ಈ ಗಿಫ್ಟ್ಸ್ ಬಂದುಬಿಟ್ಟು ನನ್ನ ಮಗ ಅವ್ರ ತಂಗಿದೀರ್ಗಂತ ತಂದಿರೋ ಗಿಫ್ಟ್ಸ್ ಎಲ್ಲ ಇದು. ಈ ವರ್ಷದ ಒಂದು ಕಾನ್ಸೆಪ್ಟ್ ಏನಂದರೆ ಸ್ಟೇ ಹೈಡ್ರೇಟೆಡ್. ಚೆನ್ನಾಗಿದೆಯಾ ಕಾನ್ಸೆಪ್ಟು? ನಾಳೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. The next day. A few moments later. ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆಯಿಂದ ಇವತ್ತು ನನ್ನ ಡೈಲಿ ರುಟೀನು ಎದ್ದು ಎಲ್ಲ ಏನೇನು ಹೌಸ್ ಹೋಲ್ಡ್ ಕೋರ್ಸ್ ಗೊತ್ತಲ್ವಾ. ಹೌಸ್ ವೈಫ್ ಏನು ಮಾಡ್ತಾರೆ, ಗುಡಿಸೋದು, ಒರೆಸೋದು, ಕಾಫಿ ಕೊಡು, ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಎಲ್ಲ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಬಂದೆ. ಸರಿ, ದೇವ್ರ ದೀಪ ಅಂಟಿಸ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಹೊರಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ರಕ್ಷಾ ಬಂಧನ್ ಅಲ್ವಾ ಗೈಸ್. ಹ್ಯಾಪಿ ರಕ್ಷಾ ಬಂಧನ್ ಟು ಆಲ್ ಆಫ್ ಯು. ಹೊರಡಬೇಕು ಅಂತ ಅಂದ್ಕೊಂಡೆ, ನೋಡಿದ್ರೆ ನಮ್ಮ ಯೂಕಿಗೆ ತುಂಬಾ ಮೈ ಹುಷಾರಿಲ್ದಂಗೆ ಆಗಿದೆ. ಬೆಳಗ್ಗೆ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡೇ ಇದ್ಲು, ನೋಡಿದ್ರೆ ಸಡನ್ನಾಗಿ ಇಚ್ಚಿಂಗ್ ಥರ ಏನೋ ಆಗಿ ಅವಳಿಗೆ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಅವ್ರು ಡಾಕ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ಒಂದು 11 o'clock ಹಂಗೆ. ಇವಾಗ ಹೋಗಿ ಬರಬೇಕು. ಅವಳು ಡಾಕ್ಟ್ರು ಬಂದ್ಬಿಟ್ಟು ರಾಜಾಜಿನಗರಲ್ಲಿರೋದು. ಅಷ್ಟು ದೂರ ಹೋಗಿ ಬರೋ ಅಷ್ಟರಲ್ಲಿ ನನ್ನ ಅಂದಾಜು 3 ಗಂಟೆ ಆಗ್ಬೋದು ಅನಿಸುತ್ತೆ. ಏನು ಮಾಡೋದು ಗೈಸ್, ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು, ಏನು ಮಾಡೋಕ್ಕಾಗಲ್ಲ. ಅವಳು ನಮ್ಮ ಮನೆ ಮೆಂಬರು, ಚಿಕ್ಕ ಪುಟಾಣಿ ಪಾಪು ಬೇರೆ, ಅವಳಿಗೆ ನೋಡಲೇಬೇಕು ನಾವು. ಅದಕ್ಕೋಸ್ಕರ ಇವಾಗ ಫಸ್ಟು ನಮ್ದೇನಿದ್ರು ಅವಳಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದೆ. ಅದಕ್ಕೋಸ್ಕರ ಫಸ್ಟು ಅವಳಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಬಂದು ಆಮೇಲೆ ಆದರೆ ನಾನು ಮನೆಯಿಂದ ಯಾಕೆ ರೆಡಿ ಆಗ್ತೀನಿ ಅನ್ನೋದು ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಒಂದೇ ಸಲ ನಮ್ಮ ಅತ್ತೆ ಮನೇಲೆ ರಕ್ಷಾ ಬಂಧನ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಗೈಸ್. ಓಕೆ, ಥ್ಯಾಂಕ್ ಯು. ನನ್ನ ಮಗಳು ಅವ್ರ ತಮ್ಮನ ರಾಖಿ ಕಟ್ಟಬೇಕು ಅಂತ ಮಗನ್ನ ಕರ್ಕೊಂಡು ಮನೆಗೆ ಬಂದ್ಲು. ಇವಳೇ ಯೂಕಿ. ಇವಳು ಕರ್ಕೊಂಡೆ ಹಾಸ್ಪಿಟ್ಲ್ಗೆ ಹೋಗಿದ್ದಿದ್ದು ನಾವು. ಹೋಗಿ ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಡಾಕ್ಟ್ರು ಹೇಳಿದ್ರು ಏನು ಭಯ ಪಡೋ ಥರ ಏನೂ ಇಲ್ಲ, ಮಾಮೂಲದೆಲ್ಲ ಡಾಗ್ಸಲ್ಲಿ ಅಂತ ಹೇಳಿ ಇಂಜೆಕ್ಷನ್ ಹಾಕಿ ಮತ್ತೆ ಒಂದು ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಬರ್ದು ಕಳಿಸ್ಬಿಟ್ರು. ಸರಿ, ಅದೊಂದು ಸಮಾಧಾನ ಆಯಿತು ನಮಗೆ. ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮೈದಾ ಮತ್ತು ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದರು ರಾಖಿ ಕಟ್ಟಿಸ್ಕೊಂಡು ಹೋಗೋಕ್ಕೆ.
ಇವರೇ ನಮ್ಮ ಮೈದಾ ಮತ್ತು ಅವ್ರ ವೈಫು. ನಮ್ಮ ಮೈದಾ ಯಾವಾಗ್ಲೂ ಅಷ್ಟೇ ಬೆಳಗ್ಗೆನೆ ಫಸ್ಟ್ ಬಂದು ನನ್ನ ಹತ್ರ ರಾಖಿ ಕಟ್ಟಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಅಂತ ಅವ್ರು ಲೇಟಾಗೇ ಬಂದರು ಕಟ್ಟಿಸ್ಕೊಂಡು ಹೋಗೋಕ್ಕೆ. ಮತ್ತು ಅವ್ರ ವೈಫ್ ಬಂದುಬಿಟ್ಟು ನಮ್ಮ ಯಜಮಾನ್ರಿಗೆ ರಾಖಿ ಕಟ್ತಾರೆ. ನೆಕ್ಸ್ಟ್ ಇಲ್ಲಿಂದ ನಾನು ನಮ್ಮ ಅತ್ತೆ ಮನೆಗೆ ಹೊರಟೆ. ನೆಕ್ಸ್ಟ್ ಅಲ್ಲಿಂದ ವ್ಲಾಗ್ ಕಂಟಿನ್ಯೂ ಆಗುತ್ತೆ. Hi guys, welcome. Hey, पकड़ मैंने बात करो नहीं. बात करते थे नहीं. Hi guys, ಎಲ್ರಿಗೂ ರಕ್ಷಾ ಬಂಧನದ ಶುಭಾಶಯಗಳು. ಇವ್ರು ಬಂದ್ಬಿಟ್ಟು ನಮ್ಮ ಯಜಮಾನ್ರ ಸೋದರತ್ತೆ ಮಕ್ಕಳು. ಇವ್ರು ಯಾವ ಅಣ್ಣನಿಗಿಂತನೂ ಕಮ್ಮಿ ಇಲ್ಲ. ನನಗೆ ಸ್ವಂತ ಅಣ್ಣ ಇದ್ರೂ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಇವ್ರು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನನಗೆ. ಎಲ್ಲ ನನ್ನ ಕಷ್ಟ ಸುಖದಲ್ಲೆಲ್ಲ ನನ್ನ ಜೊತೇಲಿ ಇರ್ತಾರೆ ಇವರು. ಅದೇ ನನಗೆ ತುಂಬ ಇಷ್ಟ ಇವರಲ್ಲಿರೋ ಕ್ಯಾರೆಕ್ಟ್ರು. ಇವ್ರು ಬಂದ್ಬಿಟ್ಟು ನಮ್ಮ ಅಣ್ಣನ ವೈಫ್. ಇವ್ರ ಹೆಸರು ವನಿತಾ ಅಂತ. ಈಗ ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ರಾಖಿ ಕಟ್ಟಿಸ್ಕೊಳ್ಳೋದು. ಈಗೆಲ್ಲ ರೆಡಿ ಆಗಿದ್ದಾರೆ, ಎಲ್ಲ ತಟ್ಟೆಗಳು ಇಟ್ಕೊಂಡು ಲೈನಾಗಿ ನಿಂತಿದ್ದಾರೆ ರಾಖಿ ಕಟ್ಟಕ್ಕೆ. ಈಗ ಒಬ್ರೊಬ್ರಾಗಿ ಬಂದು ರಾಖಿ ಕಟ್ತಾ ಇದ್ದಾರೆ. ಇವ್ರ ಇಂಟ್ರೊಡಕ್ಷನ್ ಎಲ್ಲ ಬೇಡ ಅನ್ಸುತ್ತೆ, ಯಾಕಂದ್ರೆ ನಾನು ಪ್ರೀವಿಯಸ್ ಬ್ಲಾಗಲ್ಲೇ ಇವ್ರ ಇಂಟ್ರೊಡಕ್ಷನ್ ಎಲ್ಲ ಮಾಡಿಸಿದ್ದೀನಿ ನಿಮಗೆ. ಯಾರ್ಯಾರಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಲಿಲ್ಲ ಅವ್ರದ್ದು ಮಾತ್ರ ನಾನು ಈ ಬ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಈ ವ್ಲಾಗ್ ಸ್ವಲ್ಪ ನಾವು ರಾಗೆ ಇಟ್ಟಿದೀವಿ, ಯಾಕಂದ್ರೆ ನಾನು ಎಲ್ಲಾನು ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಸ್ವಲ್ಪ ರಿಯಲ್ ಆಗು ಇದ್ರೇನೆ ಅಲ್ವಾ ನೋಡೋಕ್ಕೂ ಮಜವಾಗಿರೋದು. ನಾವ್ ಏನೇನ್ ಮಾತಾಡಿದೀವಿ, ಯಾಕೆ ಫನ್ ಮಾಡಿದೀವಿ ಅದೆಲ್ಲ ನಿಮ್ಗೆ ಗೊತ್ತಾಗ್ಬೇಕಲ್ವಾ. ಅದಕ್ಕೆ ಸ್ವಲ್ಪ ರಾ ಆಗಿ ಇಟ್ಟಿದೀವಿ. ಹೋಪ್ ಎಲ್ಲರಿಗೂ ಹಿಂದಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೂ ನಮ್ ನಾದ್ನಿದಿರೆಲ್ಲ ಸ್ವಲ್ಪ ಕನ್ನಡದಲ್ಲೂ ಮಾತಾಡಿದ್ದಾರೆ ಬ್ಲಾಗ್ಗೋಸ್ಕರ. ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಫ್ಯಾಮಿಲಿ ನನ್ಗೋಸ್ಕರ. ಇವ್ರನ್ನ ನಾನು ಲಾಸ್ಟ್ ಬ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ ನಿಮ್ಗೆ. ಇವ್ರು ಬಂದ್ಬಿಟ್ಟು ನನ್ನ ಚಿಕ್ಕ ನಾದ್ನಿ, ನಮ್ಮ ಮನೇಲೆ ಎಲ್ಲರಿಗಿಂತ ಚಿಕ್ಕವಳು ಇವಳು. ಇವ್ರ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ. ಅಣ್ಣಯ್ಯ ಸೀರಿಯಲ್ ಅಲ್ಲಿ ಎಲ್ಲ ಅಣ್ಣಂದಿರ್ಗೆ ಒಟ್ಟಿಗೆ ಕುಣಿಸ್ಬಿಟ್ಟು ಒಂದೇ ಸಲ ಕುಂಕುಮ ಹಚ್ಚಿ ರಾಖಿ ಕಟ್ಬಿಡ್ತಾರಂತೆ. ಅದೇ ತರ ನಾವು ಇಲ್ಲಿ ಮಾಡ್ಬೇಕು ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ರು. ರಾಖಿ ಬದಲಾಗುತ್ತೆ. ಸ್ಪಾಂಜ್ ಕೆತ್ತದ ಮಟ್ಟ ಬಂದದ್ದು ನಾ खोल खोल को रखूँ वो सब भी उठा कर नेक्स्ट टाइम यूज कर वो तो करी नहीं वो निकाल रखे तो यूज करेंगे बोलती।
ಬಂದ್ಬಿಟ್ಟು ನಮ್ಮ ಇನ್ನೊಂದು ನಾದಿನಿ ಮಗಳು ಸೋನಿ ಅಂತ ಇವ್ರ ಹೆಸರು. ಇವ್ರು ಬಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಸೋದರತೆ ಆಗಬೇಕು. ನಮ್ಮ ಮಾವ ಅವರು ಪ್ರತಿ ವರ್ಷ ರಾಖಿ ಹಬ್ಬಕ್ಕೆ ತಂಗಿಗಂತ ಸೀರೆ ತಂದು ಕೊಟ್ಬಿಟ್ಟು ರಾಖಿ ಕಟ್ಟಿಸ್ಕೊಳ್ತಾ ಇದ್ರು. ಈಗ ರೀಸೆಂಟಾಗಿ ಅವ್ರು ತೀರೋದ್ರು. ಅದಕ್ಕೆ ಅವ್ರ ಸ್ಥಾನ ಅಂತೂ ನಾವು ಯಾರೂ ತುಂಬ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಆಶೀರ್ವಾದನ ನಾವು ತಗೊಳ್ತೀವಿ. ಇವ್ರು ಬಂದ್ಬಿಟ್ಟು ನಮ್ಮ ದೊಡ್ಡ ನಾದ್ನಿ, ಇವ್ರ ಹೆಸರು ಗೀತಾ ಅಂತ. ಇವಾಗ ಎಲ್ಲರಿಗೂ ಸೀರೆ ಕೊಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಎಷ್ಟು ಖುಷಿ ಆಗ್ತಾ ಇದೆ ನೋಡಿ ಎಲ್ಲರ ಫೇಸಲ್ಲೂ. ಎಷ್ಟೇ ಸೀರೆ ಇದ್ರೂ ಒಂಥರ ಹೊಸ ಸೀರೆ ಅಂದರೆ ಒಂಥರ ಖುಷಿ. ಮತ್ತು ಅವ್ರ ಅಣ್ಣ ಕೊಡ್ತಿರೋದಂದರೆ ಇನ್ನೂ ಖುಷಿ ಅವ್ರಿಗೆಲ್ಲ. ಇವಾಗ ಇದೇ ಸೀರೆ ನೋಡಿ ಎಲ್ಲ ನಾವು ಗಣೇಶ ಹಬ್ಬಕ್ಕೆ ಎಲ್ಲರೂ ಒಂದೇ ಥರ ಉಟ್ಕೊಂಡ್ಬಿಡ್ತೀವಿ ಇವಾಗ. ಮತ್ತು ಗಣೇಶ ಹಬ್ಬದಲ್ಲಿ ನಮ್ಮ ಅತ್ತೆ ಕೊಡ್ತಾರೆ ಎಲ್ಲರಿಗೂ ಸೀರೆ. ಆವಾಗ ಎಲ್ಲರೂ ದಸರಾ ಹಬ್ಬಕ್ಕೆ ಒಂದೇ ಥರ ಉಟ್ಕೊಳ್ತೀವಿ ಎಲ್ಲರೂ. ಇದೇ ಥರ ನಮ್ಮ ಮನೇಲಿ ಪ್ರತಿ ವರ್ಷ ಹಬ್ಬ ನಡೆಯೋದು. ಇದು ನಮ್ಮ ಅಣ್ಣ ಅವ್ರು ಕೊಟ್ಟಿದ್ದು ಉಡುಗೊರೆ ರಾಖಿ ಹಬ್ಬಕ್ಕೆ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಈ ಕಲರ್. ಥ್ಯಾಂಕ್ ಯು. ಶೋಭಾ ಅಪ್ಪು ಶೋಭಾ ತೋರಿಸು. दूर से बता दो ऐसा देख लाया लाया देखेंगे लाया क्या होता है एक करते लाया याद रखने कलर नया में रख ले छोड़े ले ले तेरा ने छोड़े नहीं ये ले तू ले ले बड़ी बात है ले ले साथी के ಇವರೇ ನಮ್ಮ ಕ್ಯಾಮ್ರಾಮನ್. ಇದು ನಮ್ಮಣ್ಣ ಕೊಟ್ಟಿದ್ದು ಚೆನ್ನಾಗಿದೆ. सुमंगली भवन शीघ्र कल्याण मेरा पीछे से भाई तू साइड में क्या करती बोलो ऐसा करती साइड से
ಸಮಾಧಾನ ಏಯ್ ಓಕೆ ಅವಿ ಯಾಕೆ ಅವೇಕಂತೆ ಕಾಣಲ್ಲ ಬೇರೆ ಬೇರೆ ತಂಗಿ ಬಂದರು ತಂಗಿ ಬಂದರು ಫೀಲಿಂಗ್ ಗುಡ್ ನಮ್ಮ ಶೋಭಾ ಬಂದ್ಬಿಟ್ಟು ನನ್ನ ಮಗನಿಗೆ ಪ್ರತಿ ವರ್ಷ ರಾಖಿ ಕಟ್ತಾಳೆ. ಯಾಕಂದರೆ ನನ್ನ ಮಗ ಬಂದ್ಬಿಟ್ಟು ಡಿಸೆಂಬರ್ 15 ಹುಟ್ಟಿರೋದು, ಶೋಭಾ ಬಂದ್ಬಿಟ್ಟು ಜಾನ್ವರಿ 15 ಹುಟ್ಟಿದ್ದು. ಇವರಿಬ್ಬರಿಗೂ 1 ತಿಂಗಳ ಡಿಫ್ರೆನ್ಸ್ ಅಂತ ಹೇಳಿಬಿಟ್ಟು ನಮ್ಮ ಶೋಭಾ ಇವನು 1 ತಿಂಗಳು ದೊಡ್ಡವನು ನನಗಿಂತ. ಅದಕ್ಕೆ ನಾನು ನನಗೆ ಬಂದ್ಬಿಟ್ಟು ದರ್ಶನ್ ಅಣ್ಣ ಅಂದ್ಬಿಟ್ಟು ನಮ್ಮ ಶೋಭಾ ಕಾಮಿಡಿಯಾಗಿ ರಾಖಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಮಗನಿಗೆ. ಅದೇನಾಯಿತು, ಈಗ ಪ್ರತಿ ವರ್ಷ ಅದಾಗೆ ಕಂಟಿನ್ಯೂ ಆಗ್ತಾ ಇದೆ. ಅಕಸ್ಮಾತ್ ನನ್ನ ಮಗ ಏನಾದರೂ ಮರ್ತೋದ್ರೆ ನಮ್ಮ ಶೋಭಾ ಬಂದ್ಬಿಟ್ಟು ನನ್ನ ರಾಖಿ ಕಟ್ಟಿಲ್ಲ ಅಂತ ರಾಖಿ ಕಟ್ತಾರೆ. ಇಲ್ಲಾಂದ್ರೆ ಶೋಭಾ ಮರ್ತೋದ್ರೆ ನನ್ನ ಮಗ ಹೋಗ್ಬಿಟ್ಟು ನೀವು ನನ್ನ ರಾಖಿನೇ ಕಟ್ಟಿಲ್ಲ ಅಂತ ಹೇಳಿ ಕಟ್ಟಿಸ್ಕೊಳ್ತಾನೆ. ಈ ತರ ಅವ್ರದ್ದು ಬಾಂಡಿಂಗ್, ಅವರಿಬ್ಬರದು ರಾಖಿ ಹಬ್ಬದ್ದು ಸ್ಟೋರಿ. ಈಗ ನನ್ನ ಮೊಮ್ಮಗನ ರಾಖಿ ಕಟ್ಟಬೇಕು ಅಂತ ಎಲ್ಲರೂ ಸರಿ ಇವನಿಗೆ ರಾಖಿ ಕಟ್ಟೋಣ, ಇವನ ಕೈ ಖಾಲಿ ಇದೆ ಅಲ್ವಾ ಅಂತ ಕಟ್ಟಕ್ಕೆ ಬಂದರೆ ಇವನು ರಾಖಿನೇ ಕಟ್ಟಿಸ್ಕೊಳ್ತಾ ಇಲ್ಲ ನನ್ನ ರಾಜ್ಕುಮಾರ. ಅದಕ್ಕೆ ಅವ್ನಿಗೆಷ್ಟು ಫೋರ್ಸ್ ಮಾಡಿದ್ರೇನು ಅವ್ನು ಕಟ್ಕೊಂಡಿಲ್ಲ. ಅವ್ರ ಅಮ್ಮನೂ ಎಷ್ಟು ಟ್ರೈ ಮಾಡಿದ್ಲು ಆದ್ರೂ ಆಗಲಿಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ಆ ಮಕ್ಕಳೆಲ್ಲ ಅವ್ರ ಅಮ್ಮನಿಗೆ ಕುಣಿಸಿ ರಾಖಿ ಕಟ್ಬಿಟ್ರು. ಇಷ್ಟೊತ್ತವರೆಗೂ ರಾಖಿ ಪ್ರೋಗ್ರಾಮ್ ಎಲ್ಲ ಫಿನಿಶ್ ಆಯಿತು. ಈಗ ನೆಕ್ಸ್ಟು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋಣ, ಎಲ್ಲರೂ ಎಂಟರ್ಟೈನ್ಮೆಂಟ್ಗೆ ರೀಲ್ಸ್ ಮಾಡೋಣ ಅಂತ ಮಕ್ಕಳೆಲ್ಲ ರೀಲ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ನಮ್ಮನೆಯ ರಕ್ಷಾಬಂಧನ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಸ್ವಲ್ಪ ಲವ್, ಎಮೋಷನ್ಸ್, ಎಂಟರ್ಟೈನ್ಮೆಂಟ್, ಲಾಫ್ಟರ್ ಎಲ್ಲ ಸೇರಿರುವಂಥ ಪುಟ್ಟ ಬ್ಲಾಗ್ ಇದು. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಅಲ್ಲಿ. ಆದಷ್ಟು ಬೇಗ. ಶುಭವಾಗಲಿ.